ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಕೆಲವರೇನೋ ವರದಿ ಮಾಡ್ತಿದಾರಲ್ಲ. ಸಿದ್ದರಾಮಯ್ಯನವರ ನಡೆ ನಿಗೂಢವಾಗಿದೆ. ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡೋ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ, ಖಡಾಖಂಡಿತವಾಗಿ ಇಲ್ಲವೇ ಇಲ್ಲ. ಹೈಕಮಾಂಡ್ಗೆ ಯಾವ ಸಂದೇಶವನ್ನ ಹೇಗೆ ಮುಟ್ಟಿಸಬೇಕು, ಯಾರ ಮುಖಾಂತರ ಹೇಳಿಸ್ಬೇಕು, ಒಂದು ವೇಳೆ ಅಧಿಕಾರ ಹಸ್ತಾಂತರದ ವಿಚಾರ ಅಂತ ಬಂದರೆ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಅನ್ನೋದನ್ನ ಹೈಕಮಾಂಡ್ಗೆ ಮುಟ್ಟಿಸಿ ಈಗ ಹೈಕಮಾಂಡ್ ಮೇಲೇನೆ ತೀರ್ಮಾನವನ್ನ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇದು ಟಗರು ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸ್ಟ್ರಾಟಜಿ. ಅಷ್ಟು ಸುಲಭವಾಗಿ ಅವರ ನಡೆಯಿಂದ, ಅವರ ನುಡಿಯಿಂದ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಕೆಲವು ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಅದೇ ರೀತಿ ಈಗ ಮತ್ತೊಂದು ಕೆಲಸವನ್ನ ಮಾಡಿದ್ದಾರೆ, ಮತ್ತೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಈ ಟಾರ್ಗೆಟ್ನಿಂದ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಏನದು ಹಾಗಾದ್ರೆ? ಬಿಗ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾಖಲೆಯ 17ನೇ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರು ನೆಕ್ಸ್ಟ್ ಮತ್ತೊಂದು ಸ್ಟೆಪ್ಗೆ ರೆಡಿ ಆಗಿದ್ದಾರೆ. ಇನ್ನು 2 ವರ್ಷ ಅವರೇ ಬಜೆಟ್ ಮಂಡಿಸೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅಧಿಕಾರ ಹಸ್ತಾಂತರ, ಅಧಿಕಾರವನ್ನ ಬಿಟ್ಟುಕೊಡ್ಬೇಕು, ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಯಾರಾದರೂ ಹೇಳಿದ್ರೆ ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟುಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ಸಂದೇಶವನ್ನ ಮುಟ್ಟಿಸಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಅಂತ ಬಂದ್ರೆ ನಾಳೆ ಅವರು ತೆಗೆದುಕೊಳ್ಳೋ ತೀರ್ಮಾನ ಅಥವಾ ನಿರ್ಧಾರವನ್ನ ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ, ಅಂತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಸೂಚ್ಯವಾಗಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಹೇಳಿರೋದನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಏನಾದರೂ ರೆಬಲ್ ಆಗ್ಬಿಡ್ತಾರ? ಹಾಗಾದ್ರೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡುವ ಒತ್ತಡ ಹೆಚ್ಚಾದಲ್ಲಿ ಸಿದ್ದರಾಮಯ್ಯ ಬೇರೆ ಹೆಜ್ಜೆನೇನಾದರೂ ಇಡ್ತಾರ? ಹಾಗಾದ್ರೆ ಜನತಾ ದಳದಿಂದ ಸಸ್ಪೆಂಡ್ ಆಗಿದ್ದು ಯಾಕೆ ಸಿದ್ದರಾಮಯ್ಯನವರು ಅನ್ನೋದನ್ನ ಕುಮಾರಸ್ವಾಮಿ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಕೆಲ ದಿನಗಳ ಹಿಂದೆ. ಅದೇ ರೀತಿಯ ವಾತಾವರಣ ಮತ್ತೆ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗ್ಬಿಡುತ್ತಾ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿವೆ. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಉಂಟು ಮಾಡಿದಾರಲ್ಲ, ಆ ಕೋಲಾಹಲ ಉಂಟು ಮಾಡಿರೋ ಸ್ಟೋರಿ ಹಿಂದೆ ಇರುವಂತ ನಿಗೂಢತೆ, ಸ್ಫೋಟಕ ತಿರುವುಗಳು ಏನು ಅಂದ್ರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಿಳಿಸಿರುವಂತೆ, ಈಗ ಹೈಕಮಾಂಡ್ ಮೇಲೆಯೇ ಜವಾಬ್ದಾರಿ ಕೊಟ್ಟಿರುವಂತೆ, ಮುಂದಿನ 2 ಬಜೆಟ್ಗಳನ್ನು ನಾನು ಮಾಡ್ತೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನುವ ಕೋರಿಕೆ ಏನಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಆ ಕೋರಿಕೆಗೆ ಹೈಕಮಾಂಡ್ನಿಂದನೂ ಕೂಡ ಅಷ್ಟು ಅನ್ನುವಂತಹ ಓಕೆ ಅನ್ನುವಂಥ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆಯಂತೆ. ಅದನ್ನು ತಮ್ಮ ವರಿಷ್ಠರ ಬಳಿ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅದೇ ರೀತಿ ಇನ್ನೊಂದು ಸ್ಫೋಟಕ ವಿಚಾರ ಏನಪ್ಪಾ ಅಂದ್ರೆ, ಒಂದು ವೇಳೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಬಿಟ್ಟುಕೊಡಿ ಅಂತ ಏನಾದರೂ ಖಂಡಿತವಾಗಿಯೂ ಖಡಾಖಂಡಿತವಾಗಿಯೂ ಹೇಳಿದ್ರೆ ಸಿದ್ದರಾಮಯ್ಯನವರು ಬೇರೆ ದಾರಿ ತುಳಿಯೋದು ಕೂಡ ಕನ್ಫರ್ಮ್ ಅನ್ನಲಾಗ್ತಾ ಇದೆ. ಅವರಿಗೆ ಬೇಕಾದಂತಹ ಶಾಸಕರ ಬಲ ಸಿದ್ದರಾಮಯ್ಯನವರಿಗೆ ಇದ್ದೇ ಇದೆ. ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ಸಿದ್ದರಾಮಯ್ಯನವರು ಹಿಂಜರಿಯೋದಿಲ್ಲ. ಎಕ್ಸಾಂಪಲ್, ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಪತನ ಆಯಿತು, ಯಾಕೆ ಹೋದ್ರು? ಬಾಂಬೆ ಬ್ರದರ್ಸ್ 17 ಜನ ಹೊರಗೆ ಹೋಗಿರೋ 17 ಜನ ಯಾರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದವರು, ಅವ್ರನ್ನ ತಡೆಯೋ ಪ್ರಯತ್ನವನ್ನ ಯಾರು ಮಾಡಬೇಕಿತ್ತು? ಕುಮಾರಸ್ವಾಮಿ ಅವ್ರನ್ನ ಸರ್ಕಾರವನ್ನ ಉಳಿಸ್ಲಿಕ್ಕೆ. ಆದ್ರೆ ಅದನ್ನ ಮಾಡಲಿಲ್ಲ. ಯಾಕೆ? ಸಿದ್ದರಾಮಯ್ಯನವರ ಪಾತ್ರ ಏನು ಸಮ್ಮಿಶ್ರ ಸರ್ಕಾರ ಪತನಗೊಳ್ಳಲಿಕ್ಕೆ? ಈ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಬಲ್ಲವರು ಸಿದ್ದರಾಮಯ್ಯನವರು ಸುಲಭವಾಗಿ ರಾಜಕೀಯ ಪಟ್ಟವನ್ನ ಬಿಟ್ಕೊಡಲ್ಲ, ಮುಖ್ಯಮಂತ್ರಿ ಸೀಟನ್ನ ಬಿಟ್ಕೊಡಲ್ಲ ಅಂತ ಅಂದ್ಕೊಂಡಿರುವಾಗ್ಲೇನೆ ಸಿದ್ದರಾಮಯ್ಯನವರು ಕೂಡ ಸೂಚ್ಯವಾಗಿ ಹೈಕಮಾಂಡ್ಗೆ ತಮ್ಮ ಮನದಿಂಗತವನ್ನ ಹೇಳಿದ್ದಾರೆ, ಇನ್ನು 2 ವರ್ಷ ಬಜೆಟ್ ಮಂಡನೆ ಮಾಡಬೇಕು ಅಂತ. ಹಾಗೇನಾದ್ರೂ ಆದ್ರೆ 2 ವರ್ಷ ಅವರೇ ಬಜೆಟ್ ಮಂಡಿಸೋ ತರ ಆದ್ರೆ, ಈಗ ಹೈಕಮಾಂಡ್ ಬಿಟ್ಕೊಟ್ರೆ ನಾನೇ ಮಂಡಿಸ್ತೀನಿ, ಅವ್ರು ಇಳಿ ಅಂದ್ರೆ ಬಿಟ್ಬಿಡು ಅಂದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು,
ಆ ಹೇಳಿಕೆಯ ಹಿಂದಿನ ಗೂಢಾರ್ಥ ಇದೆ. ಯಾಕಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನೀವು CM ಸ್ಥಾನವನ್ನ ಬಿಟ್ಬಿಡಿ ಅಂತ ಹೇಳೋ ಸ್ಥಿತಿಯಲ್ಲಿ ಈಗಿಲ್ಲ. ಹಾಗಾಗಿಯೇ ಭಾರವನ್ನ ಅವರು ಹೈಕಮಾಂಡ್ ಹೆಗಲ ಮೇಲೆ ವರ್ಗಾಯಿಸ್ತಾ ಇದ್ದಾರೆ. ನನ್ನಲ್ಲಿ ಏನೂ ಇಲ್ಲ, ಹೈಕಮಾಂಡ್ ಅವರು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ, ಮುಂದುವರಿ ಅಂದ್ರೆ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿಯೇ ಆ ಕಾನ್ಫಿಡೆನ್ಸ್ ಅನ್ನ ಹೈಕಮಾಂಡ್ ನಿಂದ ಪಡೆದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಈ ಹೊಸ ವರ್ಷೆಯನ್ನ ಕಂಡು CM ಪಟ್ಟವನ್ನ ಗಿಟ್ಟಿಸ್ಬೇಕು ಅಂತ ಓಡಾಡ್ತಾ ಇರೋರು ಈಗ ಮತ್ತೆ ಕಾಯೋ ತರ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.